ಕಾರ್ಯಕ್ರಮವನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಟೀಕೆ ಮಾಡುವಂಥದ್ದು ಸರ್. ಅಂದ್ರೆ ಇಷ್ಟು ದಿನ ಚನ್ನಪಟ್ಟಣ ಅವ್ರಿಗೆ ಕಾಣಿಸ್ತಿಲ್ವಾ? ಈಗ ಪ್ರತಿ ಪಂಚಾಯತಿ ವೈಸು ಸೀಟು ಖಾಲಿ ಇರಲಿಲ್ವಲ್ಲ, ಪಾಪ ಖಾಲಿ ಇತ್ತಲ್ಲ, ಅವ್ರ ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನಾನು ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನೂ ಆಗಿಲ್ಲ ಇಲ್ಲಿ ಅಂತ. ಅದಕ್ಕೆ ಆಯ್ತಪ್ಪ, ನನ್ನದೇ ಆದಂಥ ಕಾರ್ಯಕ್ರಮ, ನಮ್ಮದೇ ಆದಂಥ ಶೈಲಿಯಲ್ಲಿ ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ. ಇದನ್ನು ಕನಕಪುರದಲ್ಲೂ ಮಾಡಿದ್ದೆ, ನೋಡಿದ್ದೀರಾ ನೀವೆಲ್ಲ? ಕನಕಪುರದಲ್ಲಿ ಬಂದಿದ್ರಲ್ಲ, ಜಿಲ್ಲೆಯಲ್ಲೂ ಎಲ್ಲ ಕಡೆಯೂ ಮಾಡಿದ್ದೀವಿ, ರಾಮನಗರದಲ್ಲೂ ಮಾಡಿದ್ದೀವಿ, ಬೆಂಗಳೂರಲ್ಲೂ ಮಾಡಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಸರ್, ಮೀಟಿಂಗ್ನು ಕೂಡ ಟೀಕೆ ಮಾಡಿದ್ದಾರೆ. ನೀವು ಮಾಧ್ಯಮದವ್ರನ್ನ ಹೊರಗಿಟ್ಟು ಅಧಿಕಾರಿಗಳ ಮೊಬೈಲ್ ಅನ್ನ ಅದು ನಮ್ಮ ಸ್ಟೈಲ್, ನಮ್ಮ ಸ್ಟೈಲ್ ಅದು. ಅಧಿಕಾರಿಗಳಿಗೆ ಎದುರಿಸಿದ್ದೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಎದುರಿಸಿದ್ರೆ ಅವ್ರು ಕಂಪ್ಲೇಂಟ್ ಕೊಡಲಿ ಬಿಡಿ, ಕಂಪ್ಲೇಂಟ್ ಕೊಡೋಕೆ ಹೇಳಿ ಅವ್ರಿಗೆಲ್ಲ. ಬೇರೆ ಕಡೆಯಿಂದ ಹೊಸ ವೋಟರ್ಸ್ಗಳನ್ನ ಮಾಡಲಿಕ್ಕೆ ಎಲ್ಲ ಸೂಚನೆ ಕೊಟ್ಟಿದ್ದೀವಿ. ಹೊಸ ವೋಟರ್ಸ್ ಅಲ್ಲ, ನಮ್ಮ ಎಲೆಕ್ಷನ್ ಟೈಮಲ್ಲಿ ಅನೇಕರು ಮುಸಲ್ಮಾನರು ಎಲ್ಲ ಬಂದು ನಮ್ಮ ವೋಟ್ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಹೇಳಿದ್ರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಬೇರೆಯವರೆಲ್ಲ ಹೋಗಿ ಯಾರ್ಯಾರು ಇಲ್ಲಿದ್ದಾರೆ, ಯಾರ್ಯಾರ ಮನೆ ಇದೆ, ಯಾರ್ಯಾರು ವೋಟ್ ಇಲ್ಲ, ವಾಪಸ್ ಅವ್ರನ್ನ ಬರ್ಸ್ಕೊಳ್ಳಿ ಅಂತ ಹೇಳಿದ್ವಿ ನಾವು. ಯಾವ ಹೊರಗಡೆಯಿಂದ ತಂದು ಒಬ್ಬನೂ ಹಾಕೋಕ್ಕಾಗಲ್ಲ, ಅದೆಲ್ಲ ಆಗದೆ ಹೋದ ಖಾತೆಗೆ ಇಲ್ಲ. ಅದು ಅಲ್ಲಿಂದ ಮನೆಯಿಂದ ತೆಗೆದಾಕ್ಬೇಕಾದ್ರೆ ಅಲ್ಲಿ ಫಾರಮ್ ಕೊಡಬೇಕು, ಇಲ್ಲಿಗೆ ಸೇರಿಸ್ಬೇಕು. ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸಿಸ್ಟಮ್ ಇದೆ, ಅವನ ಹೆಸರು ಟೈಪ್ ಮಾಡಿದ್ರೆ ಅವ್ನು ಎಲ್ಲಿ ವೋಟ್ ಇದೆ ಅಂತ ಕಂಪ್ಲೀಟ್ ಬಂದ್ಬಿಡ್ತದೆ. ಅಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ, ಅಬ್ಜೆಕ್ಷನ್ ಫೈಲ್ ಮಾಡೋ ಒಂದು ಪ್ರೊಸೀಜರ್ ಇದೆ. ಅವ್ರು ಹೇಳ್ಬೋದು, ಯಾರು ಏನು ಬೇಕಾದ್ರೂ ರೀಚೆಕ್ ಮಾಡ್ಬೋದು. ಪೋಲಿಂಗ್ ಏಜೆಂಟ್ಗಳಿರ್ತಾರಲ್ಲ, BLAಗಳು ಇರ್ತಾರಲ್ಲ, ಅವರೆಲ್ಲ ರೀಚೆಕ್ ಮಾಡಲಿ. ಯಾರ್ದು ಆ ಥರ ಡಬಲ್ ಇರೋದು ಬೇಡ, ಎರಡು ಕಡೆ ವೋಟ್ ಇರೋದು ಬೇಡ. ನಮಗೆ ಯಾರಿಗಿಲ್ಲ ಮತದಾನದ ಹಕ್ಕಿಲ್ಲ, ಮತದಾನ ಹಕ್ಕು ಕೊಡಿಸ್ಬೇಕು. ಅದು ಲಾಸ್ಟು ಕೊನೆ ತಿಂಗಳನ್ನು 15 ದಿನದವರೆಗೂ ಟೈಮ್ ಇರ್ತದೆ, ಅದನ್ನು ಮಾಡ್ಕೊಳ್ಳಿ ಅವರು. ಪತ್ರ ಅಲ್ಲ ರೀ, ಹೋಗಿ ಕೂತ್ಕೊಂಡು ಮಲಿಕೋಬಿಡ್ರಿ, ಅಲ್ಲೇ ಪತ್ರ ಹಾಕಿ ಅಲ್ಲೇ ಮಲಗಿಬಿಡ್ಲಿ ಬಿಡಿ. ಬೆಡ್ಡು ಹಾಸಿಗೆ ಹಾಸ್ಕೊಂಡು ಮಲಿಕೊಳ್ಳಿ, ಏನು ತೊಂದರೆ ಇಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.